ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಗೆ 5 ಕೋಟಿ ರೂಪಾಯಿ ಮೌಲ್ಯದ ಹೈಟೆಕ್ ಅಭಿವೃದ್ಧಿ ಇಂದು ಭೂಮಿ ಪೂಜೆ. ಕೆಜಿಎಫ್ 100 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಕೆಜಿಎಫ್ ಸರ್ಕಾರಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗೆ 5 ಕೋಟಿ ರೂಪಾಯಿ ಮೌಲ್ಯದ ಹೈಟೆಕ್ ವೈದ್ಯಕೀಯ ಸೌಲಭ್ಯಗಳ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆ ನಡೆಯಿತು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿರುವ ಈ ಮಹತ್ವದ ಯೋಜನೆಯಲ್ಲಿ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಮತ್ತು ವೈದ್ಯಾಧಿಕಾರಿ ಡಾ. ಸುರೇಶ್ ಭಾಗವಹಿಸಿ ಕಾಮಗಾರಿಯ ಯೋಜನೆ ಮತ್ತು ನಕ್ಷೆಯನ್ನು ವಿವರಿಸಿದರು. ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಮಾತನಾಡಿ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಅಂತ ನಾನು ಪ್ರಸ್ತಾವನೆ ಇಡ್ತಾ ಇದ್ದೆ. ತಾಲೂಕಿನಲ್ಲಿ ವಾಸಿಸುವ ಕಾರ್ಮಿಕರು, ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಒಟ್ಟು 5 ಕೋಟಿ ರೂಪಾಯಿ ನಿಧಿಯಲ್ಲಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗೆ 3 ಕೋಟಿ ರೂಪಾಯಿ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆ ಸೇರಿದಂತೆ ಇತರ ವೈದ್ಯಕೀಯ ಇಲಾಖೆಗಳಿಗೆ 2 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಏನೇನು ಐಸಿಯು ಥರ ಇಂಟೆನ್ಸಿವ್ ಕೇರ್ ಬೇಬೀಸ್ಗೆ ಏನು ಅಬ್ಸರ್ವೇಷನ್ಸ್ ವಾರ್ಡ್ ಇರುತ್ತೆ ಅದು 19 ಇರುತ್ತೆ. ಅದನ್ನು ಅಡ್ವಾನ್ಸ್ ಟೆಕ್ನಾಲಜೀಸ್ನ ನೆಕ್ಸ್ಟ್ 20 ಇಯರ್ಸ್ 25 ಇಯರ್ಸ್ಗೆ ಅದು ಯೂಸ್ ಆಗೋ ಥರ ಏನೇನು ಇವರು ರಿಕ್ವೈರ್ಮೆಂಟ್ಸ್ ಇದೆ ಈ ಹಾಸ್ಪಿಟ್ಲಿಗೆ ಅಂತ ಸುಧಾರಾಣಿ ಡಾಕ್ಟರ್ ಹೇಳ್ತಾ ಇದ್ರು. ಬೇಬಿ ಒಂದು ಕಡೆ, ತಾಯಿ ಒಂದು ಕಡೆ, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿಲ್ಲ, ಆ ಕೇರಿಂಗ್ ಸೆಂಟರ್ ಇಲ್ಲ ಅಂತ ಏನೇನು ನನಗೆ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ರು ಕಳೆದ 5 ಇಯರ್ಸಿಂದ. ಅದಕ್ಕೆ ಮೊದಲನೇ ಇನಿಷಿಯೇಟಿವ್ ಇದು. ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5 crores ಅದು. ಈಗ ಇದರ ಮೂಲಕ ಆಸ್ಪತ್ರೆಯ ನೆಲ ಮಹಡಿ ಮತ್ತು ಮೊದಲ ಮಹಡಿಯಲ್ಲಿ 2 ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ಸ್ಥಾಪಿಸಲಾಗುವುದು. ತಾಯಂದಿರಿಗಾಗಿ 10 ವೀಕ್ಷಣಾ ಕೊಠಡಿಗಳು ಮತ್ತು ಶಿಶುಗಳಿಗೆ 19 ತುರ್ತು ಆರೈಕೆ ಸೌಲಭ್ಯಗಳನ್ನು ಸ್ಥಾಪಿಸಲಾಗುವುದು. ಮತ್ತೆ ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ 19 ವಾರ್ಡ್ಸ್ ಇರುತ್ತೆ. 19 ವಾರ್ಡ್ಸ್ ಮೇಲೆ ಫಸ್ಟ್ ಫ್ಲೋರಲ್ಲಿ. ಸೊ ಇವೆಲ್ಲನೂ ಕೂಡ 5 months ಒಳಗಡೆ ಮಾಡಿ ಅಂತ ನಾನು ಇವರಿಗೆ ಒತ್ತಾಯ ಮಾಡಿದ್ದೀನಿ. ನಾನು 120 ಡೇಸಲ್ಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತೀನಿ. ಇಡೀ KGFಲ್ಲಿ ಜಾಸ್ತಿ ಕಾರ್ಮಿಕರು ವಾಸ ಮಾಡುವಂಥ ಜಾಗ. ಯಾವತ್ತಾದರೂ ಅವ್ರಿಗೆ ಲೇಬರ್ ಪೇನ್ಸ್ ಬಂದಾಗ ಬೇರೆ ಹಾಸ್ಪಿಟ್ಲಿಗೆ, ತಾಯಿ ಮತ್ತು ಮಕ್ಕಳ ಸುರಕ್ಷತೆಯಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಹೆರಿಗೆ ಮಾಡಿಸುವಂಥ ಪರಿಸ್ಥಿತಿ ಇತ್ತು. ಎಲ್ಲ ಪ್ರೈವೇಟ್ ನರ್ಸಿಂಗ್ ರೂಮ್ಸ್ನ ಡಿಪೆಂಡ್. ಇಲ್ಲಿ ಫಾಲೋ ಅಪ್ಗೆ ಬರ್ತಾರೆ ಡಾಕ್ಟರ್ಸ್ ಹತ್ರ. ನಾರ್ಮಲ್ ಡೆಲಿವರಿ ಆದರೆ ಇಲ್ಲೇ ಬರ್ತಾರೆ, ಸಿಸರಿನ್ ಆದರೆ ಭಯ ಪಡ್ತಾರೆ. ಅದರಿಂದ ಇಲ್ಲಿಗೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತ ಹೇಳ್ಬಿಟ್ಟು ನನ್ನ ಕನಸಾಗಿತ್ತು. ಇದು ಅಪ್ಗ್ರೇಡ್ ಮಾಡ್ತಾರೆ, ಸರ್ಕಾರದ ಅನುದಾನದಲ್ಲೇ ಮಾಡಿಸ್ಬೇಕು ಅನ್ನೋವಂಥದ್ದು ಜಾಸ್ತಿ ಇಚ್ಛೆ ಇತ್ತು. ಭಾಳ ನಿಧಾನ ಆಗ್ತಾ ಬಂದಿದ್ದಕ್ಕೆ ಇದು ನನ್ನ ಕನಸನಾಗಿತ್ತು. ಒಂದು ತಾಯಿಯಾಗಿ ಇಲ್ಲಿ ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತಂದಾಗ ನನಗೆ ಇದು ಬಹಳ ಮುಖ್ಯ ಆಗುತ್ತೆ. ಇಷ್ಟೊಂದು ಪ್ರಾಜೆಕ್ಟ್ ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ. KGFಲ್ಲಿರೋ ಒಂದು ತಾಯಿಗೆ, ಮಗುಗೆ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ನಾವು ಮೊದಲನೇ ಹೆಜ್ಜೆ ಇಡಬೇಕು ಹೆಲ್ತ್ ವೈಸ್ ಅವರ ಆರೋಗ್ಯದ ದೃಷ್ಟಿಯಿಂದ ಅಂತಂದರೆ ಇದು ಮೇನ್ ಇಂಪಾರ್ಟೆಂಟ್. ಇದರ ಅವಶ್ಯಕತೆ ಇತ್ತು. ಭಾಳ ಜಾಗ ಇದೆ, ನಾವು ಈ ಜಾಗ ಯುಟಿಲೈಸ್ ಮಾಡ್ಕೋಬೇಕು. ಓಲ್ಡ್ ಸ್ಟ್ರಕ್ಚರ್ಸ್ ಏನೇನಿದೆ ಅದನ್ನು ರಿನೋವೇಷನ್ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ಸ್ನ ಮತ್ತೆ ಅದೆಷ್ಟು ಉಪಯೋಗಕ್ಕೆ ಬರುತ್ತೆ ಅದನ್ನು ಉಪಯೋಗ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ಟ್ರಕ್ಚರ್ಸ್ ಬರುತ್ತೆ. ಇದು 1000 ಸ್ಕ್ವೇರ್ ಮೀಟರ್ಸ್ ಈ ಜಾಗ ಕನ್ಸ್ಟ್ರಕ್ಷನ್ ಆಗೋದು 1000 ಸ್ಕ್ವೇರ್ ಮೀಟರ್ಸ್. ಆಲ್ರೆಡಿ 3500 ಸ್ಕ್ವೇರ್ ಮೀಟರ್ಸ್ ಇದೆ. ಬಟ್ ಅದು 100 years ಓಲ್ಡ್ ಇರೋದ್ರಿಂದ ಮುಂದೆ ನಾನು ಸರ್ಕಾರಕ್ಕೆ ಈಗ ಇದು 100 ಬೆಡ್ಡೆಡ್ ಇದೆ. ಮುಂದೆ ನಾನು 150 ಬೆಡ್ಡೆಡ್ ಬೇಕು ಅಂತ ನಾನು ಅಪ್ಗ್ರೇಡ್ ಮಾಡಲಿಕ್ಕೆ ಮಿನಿಸ್ಟ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ಇವರೊಂದು 3 monthsಲ್ಲಿ ಅದು ಪೂಜೆಗೆ ಇನಾಗ್ರೇಷನ್ಗೆ ಮಿನಿಸ್ಟ್ರನ್ನ ಕರ್ಕೊಂಬರೋವಾಗ ನಾನು ಮೊದಲನೇ ಒತ್ತಾಯ ಆಗಿರೋದು MCHನ ಅಪ್ಗ್ರೇಡ್ ಮಾಡಿ ಮತ್ತು ಜನರಲ್ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಿ. ಸೊ ದಟ್ ನಮ್ದು ಈಗ ಆಲ್ರೆಡಿ 280 ಬೆಡ್ಡೆಡ್ ಇದ್ದೀವಿ. ಇನ್ನು ಅಪ್ಗ್ರೇಡ್ ಅಂದರೆ ಡಿಸ್ಟ್ರಿಕ್ಟ್ ಫೆಸಿಲಿಟೀಸ್ ನಮಗೆ ಬರುತ್ತೆ. ಅಪ್ಗ್ರೇಡ್ ಅಂದರೆ ಟೆಕ್ನಾಲಜೀಸ್ ಅಲ್ಲ, ಡಿಸ್ಟ್ರಿಕ್ಗೆ ಏನು ಸ್ಟಾಫ್ ಇರ್ತಾರೆ, ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಫೆಸಿಲಿಟೀಸ್ ಇರುತ್ತೆ, ಅವೆಲ್ಲನೂ ಅಪ್ಗ್ರೇಡ್ ಆಗುತ್ತೆ. ಬಿಲ್ಡಿಂಗ್ ಒಂದೇ ಅಪ್ಗ್ರೇಡ್ ಆಗಲ್ಲ. ಸೊ ಅದು ಇವತ್ತು ಆಲ್ರೆಡಿ ನಮಗೆ 280 ಬೆಡ್ಡೆಡ್ ಅಂದರೆ ಇಲ್ಲಿ 100 ಬೆಡ್ ಮತ್ತು 150 ಬೆಡ್ ಜನರಲ್ ಹಾಸ್ಪಿಟಲ್, ಇಡೀ ಹಾಸ್ಪಿಟ್ಲಿಂದ 30 ಇರೋದ್ರಿಂದ 280 ಬೆಡ್ಡಲ್ಲಿ ನಾವಿದ್ದೀವಿ. ಇನ್ನೊಂದು ಇದನ್ನು ಅಪ್ಗ್ರೇಡ್ ಮಾಡಿದ್ರೆ ನಮಗೆ ಲೆವೆಲ್ದು ಎಲ್ಲ ಸ್ಟೇಟಸ್ ಸಿಗುತ್ತೆ, ಫೆಸಿಲಿಟೀಸ್ ಸಿಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ಡಾಕ್ಟರ್ಸ್ ಆ ಒಂದು ಕನ್ಸರ್ನಿಂದ ನಾವು ಇದನ್ನು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. 5 ತಿಂಗಳಲ್ಲಿ ಇವರು ಎಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಈಗ ನಾನು ಡಿಸೆಂಬರ್ ಒಳಗಡೆ ಈ ಕೆಲಸ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಮಿನಿಸ್ಟ್ರನ್ನ ಇನಾಗ್ರೇಟ್ ಮಾಡೋಕ್ಕೆ ಕರ್ಕೊಂಡು ಬಂದಾಗ ಅದು ಮೊದಲನೇ ಆದ್ಯತೆ ಆಗಿರುತ್ತೆ. KGF ಹಾಸ್ಪಿಟಲ್ನ ಇಲ್ಲಿನ ಜನಕ್ಕೋಸ್ಕರ ಎಷ್ಟು ಫ್ರೆಂಡ್ಲಿ ಆಗಿರೋ ಸರ್ವಿಸಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ತುಂಬ ಜನ ಬರ್ತಾ ಇದ್ದಾರೆ. ವಿಕ್ಟೋರಿಯಲ್ಲಿ ಕೆಲಸ ಮಾಡಿರೋರು, ಜಯದೇವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿರೋರು ಎಲ್ಲ ಯಾಕೆ ಬರ್ತಾರೆ ಅಂದರೆ ಅವರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಅವರಿಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು.
ನಮ್ಮ ಜನಕ್ಕೆ ಇಲ್ಲೇ ಬೆಸ್ಟ್ ಸರ್ವಿಸಸ್ ಸಿಗಬೇಕು ಅನ್ನೋವಂಥ ಕನಸನಿಂದ ಮಾಡ್ತಾ ಇದ್ದೀವಿ. ಇದರದ್ದೆಲ್ಲ ದೂರದೃಷ್ಟಿ ಹಾಸ್ಪಿಟ್ಲಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ಜನಕ್ಕೆ ಕೊಡಬೇಕು. ಅದು ಅವ್ರ ರೈಟ್ಸ್. ಅದು ಬೇರೆ ಎಲ್ಲೋ ಅವ್ರ ಸರ್ವಿಸಸ್ಗೆ ಹುಡ್ಕೊಂಡು ಹೋಗಬಾರ್ದು. ಇಲ್ಲೇ ಅವ್ರಿಗೆ ಎಲ್ಲ ರೀತಿಯ ಸರ್ವಿಸಸ್ ಸಿಗಬೇಕು ಅವ್ರ ಮಕ್ಕಳಿಗೆ ಅನ್ನೋವಂಥ ದೂರದೃಷ್ಟಿ ಯಾರಾದರೂ ಆಗಿರಲಿ, ಕಾರ್ಮಿಕರೇ ಅಂತಲ್ಲ, ಬಡವರು ಬರಲಿ, ರೈತರು ಬರಲಿ, ತಾಲೂಕು ಹಾಸ್ಪಿಟ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟ್ಲಿಗಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡೋ